ನಂಬಿಕೆ ದ್ರೋಹ ಮತ್ತು ವಿಶ್ವಾಸ ದ್ರೋಹಕ್ಕೆ ಸಿದ್ದರಾಮಯ್ಯ ಇನ್ನೊಂದು ಹೆಸರು ಅಂದರೆ ಅದು ಸಿದ್ದರಾಮಯ್ಯನವ್ರ ಹೆಸರು ಅಂತೇಳಿ ಯಡಿಯೂರಪ್ಪನವರು. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿಲ್ಲ ನಾನು? ಯಾರಿಗಪ್ಪ ಮಾಡಿದ್ದೀನಿ ಹೇಳ್ಬೇಕಲ್ಲ. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ದೀನಿ? ವಿಶ್ವಾಸ ದ್ರೋಹಿ ಅನ್ಬೇಕಾದ್ರೆ ಯಾರಿಗಾರು ಮಾಡೋದು ಬೇಕಲ್ಲ, ದ್ರೋಹ ಮಾಡಿರ್ಬೇಕಲ್ಲ ನಾನು. ಅವರು ಆ ಥರ ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಸರ್. ಬರೀ ಆರೋಪ ಮಾಡೋದು ಸುಳ್ಳು ಹೇಳಬಾರ್ದು. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಈಗ ನನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನಿನ್ನ ಮೇಲೆ ಆರೋಪ ಮಾಡ್ತೀನಿ ನಾನು ವಿಶ್ವಾಸ ದ್ರೋಹಿ ಅಂತ. ನೀ ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಹಾಂ, ಅವ್ರೇನು ಯಾರಿಗೆ ಮಾಡ್ಯಾರ ಅಂತ ಏನು ಹೇಳಿರಿ ಸರ್? ಮತ್ತೆ ಸುಮ್ಮನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದರೆ ಕಳ್ಳನ ಅವರು? ಭ್ರಷ್ಟ ಅಂತ ಹೇಳ್ತೀನಿ. ಭ್ರಷ್ಟನ? ಸುಮ್ಮನೆ ದಾಖಲಾತಿ ಇಲ್ದೇನೆ ಹೇಳ್ಬಾರ್ದು. ಏನಾದ್ರು ಆಧಾರ ಇಟ್ಕೊಂಡು ಹೇಳ್ಬೇಕಲ್ವ. ಸೀನಿಯರ್ ಮನುಷ್ಯ ಫಾರ್ಮರ್ ಚೀಫ್. ಈಗ ಸಿದ್ದರಾಮಯ್ಯ ಭ್ರಷ್ಟ ಅಂತನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ದ್ರೋಹಿ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ಅರಳು ಮರಳು ಅವ್ರ ಕಾಲದಲ್ಲಿ ಯಾರಿಗೆ ಭ್ರಷ್ಟರು ಅಂತ ಕರೆದದು? ಬಸನಗೌಡ ಯತ್ನಾಳ್ ಯಾರಿಗೆ ಕರೆದದು? ಯಾರಿಗ್ರಿ ಕರೆದದು? ಯಾವ ಪಾರ್ಟಿಯವರು ಅವರು? ಆಗ ಉಚ್ಚಾಟನೆ ಮಾಡಿದ್ರಾ? ಆಗ BJP-ನಲ್ಲಿ ಇದ್ರಲ್ಲ, ಕರೆದಿದ್ರಲ್ಲ. ಮತ್ತೆ ಭ್ರಷ್ಟರಲ್ವ ಯಡಿಯೂರಪ್ಪ? ಮಾರಿಷಸ್ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಮಾರಿಷಸ್ನಲ್ಲಿ 10,000 ಕೋಟಿ. ನಾನು ಹೇಳಿರೋದಲ್ಲ ಇದು, ಅವ್ರ ಪಾರ್ಟಿ ಮನುಷ್ಯನೇ ಹೇಳಿರೋದು. ವಿಶ್ವನಾಥ ಏನಂತ ಹೇಳಿದ? ನಮ್ಮ ಮೈಸೂರಿನ ವಿಶ್ವನಾಥ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದರು. ಯಾರೋ ಅವ್ರ ಯಾವ ಪಾರ್ಟಿಯವರು? MP ಅಲ್ಲ, MLC ಅವ್ರು ಮಾಡಿರೋದಲ್ವ. ಮತ್ತು ಅವ್ರು ಮಾಡಿದ ಮೇಲೆ ಸುಳ್ಳೋ ನಿಜನೋ ಅದು ನೀವು ನಂಬ್ಕೊತೀರಾ ಇಲ್ವೋ? ಸುಮ್ಮನೆ ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಆರೋಪ ಅಂತಂದರೆ, ನಾನು ಬಡವ್ರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೇನೆ ನೀವು ಇಲ್ಲಿ ಠಿಕಾಣಿ ಹೂಡಿ ಅವ್ರು ಯಾವ ಜಾತಿ? ಯಾರಿಗೆ ಮಾಡ್ತಾ ಇದ್ದಾರೆ ಅವರು? ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ಅವ್ರಿಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯಿತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದರೆ ಈಗ ದಾವಣಗೆರೆಗೆ ಹೋಗಿದ್ದು ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟು? ಮತ್ತು ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು ಅವರು. ಏನಾದ್ರು ಒಂದು ಆಧಾರ ಇರಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರಬೇಕಲ್ಲನಪ್ಪ. ಸುಮ್ಮನೆ ಏನು ಬೇಕಾದರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆ ಥರ ಮಾತಾಡಿಲ್ಲ ನಾನು. ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡಬೇಕು. ಆಧಾರ ಸಹಿತವಾಗಿ ಇಲ್ಲದೆ ಹೋದರೆ ಅದು ಆಧಾರ ರಹಿತ ಆಗ್ಬಿಡ್ತದೆ. ಅದಕ್ಕೆ ಏನು ಕಿಮ್ಮತ್ತು ಇರೋದಿಲ್ಲ. ಅದಕ್ಕೆ ಸರ್, ಗ್ಯಾರಂಟಿ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. 2028 ಅಲ್ಲ, ಈ 2 ಉಪಚುನಾವಣೆಯಲ್ಲೂ ನಾವೇ ಗೆಲ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿರುವಂಥದ್ದು. ಯಾರು? ಯಡಿಯೂರಪ್ಪ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿದೆ ಸರ್. ಗ್ಯಾರಂಟಿ ಹೆಂಗೆ ಲೂಟಿ ಆಗುತ್ತೆ? ಅವ್ರ ಅಕೌಂಟಿಗೆ ಹೋಗುತ್ತೆ. ಹೇಳಪ್ಪ ನೀನೇ, ಹೆಂಗೆ ಲೂಟಿ ಆಗುತ್ತೆ? ಎಲ್ಲಿ ಲೂಟಿ ಮಾಡೋದು? ಇಲ್ಲಪ್ಪ, ನಾನು ಹೇಳಿದ್ದಲ್ಲ ಸರ್.
ಎಲ್ಲ ನಾನು ಹೇಳೋದಲ್ಲಯ್ಯ, ನೀವು ಕೇಳಬೇಕು. ಎಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಲೂಟಿ ಮಾಡೋದು? ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಲೂಟಿ ಮಾಡೋದು ಹೆಂಗೆ? ನೇರವಾಗಿ ಅವ್ರ ಅಕೌಂಟಿಗೆ ಬಳಸಿ ನೇರವಾಗಿ ಅವ್ರ ಅಕೌಂಟ್ಗೆ ಹೊಂಟೋಯ್ತದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಹೆಂಗೆ ಲೂಟಿ ಆಗುತ್ತೆ? ಯುವ ನಿಧಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಗೃಹಲಕ್ಷ್ಮಿ ಅವ್ರು ಎಷ್ಟು 200 ಯೂನಿಟ್ ಆಗಿರ್ತದೆ, ಆ 200 ಯೂನಿಟ್ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ. KEB ಡಿಪಾರ್ಟ್ಮೆಂಟಿಗೆ ಕೊಟ್ಬಿಡ್ತೀವಿ. ಬಸ್ ಫ್ರೀ ಶಕ್ತಿ ಯೋಜನೆ ಅವ್ರು ಎಷ್ಟು ಟ್ರಾವೆಲ್ ಮಾಡಿರ್ತಾರೆ ಅಷ್ಟು ದುಡ್ಡು ಕೊಟ್ಬಿಡ್ತೀವಿ KSRTC ಡಿಪಾರ್ಟ್ಮೆಂಟಿಗೆ. ಅನ್ನಭಾಗ್ಯ ಅದನ್ನು ಕೊಟ್ಬಿಡ್ತೀವಿ. ಇಲ್ಲಿ ದುಡ್ಡು ಎಲ್ಲಿ, ಲಂಚವೆಲ್ಲ ಹೆಂಗೆ ಹೊಡಿಯೋದು? ನೀನು ಹೇಳಪ್ಪ, ನೀನು ಹೇಳಯ್ಯ. ಅಲ್ಲಪ್ಪ, ಯಡಿಯೂರಪ್ಪ, ಅದಕ್ಕೆ ನಾನು ಹೇಳಿದ್ದು, ಯಡಿಯೂರಪ್ಪನವ್ರಿಗೆ ವಯಸ್ಸಾದ ಮೇಲೆ ಸುಳ್ಳು ಹೇಳಬಾರ್ದು. ಈಗ ರಾಜಕೀಯದಲ್ಲಿ ಸಕ್ರಿಯ ರಾಜಕಾರಣದಲ್ಲೂ ಇಲ್ಲ ಅವರು. ಸುಳ್ಳು ಯಾಕೆ ಹೇಳ್ತಾರೆ?